ನನ್ನ ಕೊನೆಯ ದಿನದ ಕತೆ ಹೇಳ್ತೀನಿ. ಇದು ಇತಿಹಾಸದ ಪಾಠ ಅಲ್ಲ, ಬದಲಾಗಿ ನನ್ನ ತಪ್ಪೊಪ್ಪಿಗೆ. ಇಂದಿನಂತೆ ಆ ದಿನಾನೂ ಬೆಳಗ್ಗೆ ಬೇಗ ಎದ್ದೆ. ಏನು ವಿಶೇಷ ಅಂತ ಅನಿಸ್ಲೇ ಇಲ್ಲ. 81 ಅಂದು ಬೆಳಗ್ಗೆ ಅಷ್ಟು ರೊಟ್ಟಿಗಳನ್ನು ನಾನು ಒಲೆಗೆ ಹಾಕಿದ್ದೆ. ಆದ್ರೆ ಒಂದನ್ನು ಕೂಡ ಮಾರೋಕಾಗ್ಲಿಲ್ಲ. 1700 ವರ್ಷಗಳ ನಂತರ ಅವು ಇನ್ನೂ ಒಲೆಯಲ್ಲೇ ಸಿಕ್ಕಿದ್ವು. ಒಂದು ವಿಷಯ ಹೇಳ್ತೀನಿ ಕೇಳಿ. ಪೊಂಪೆ ಅಂದ್ರೆ ಅದೇನೋ ಹಳ್ಳಿಗಿಳ್ಳಿಯಲ್ಲ, ಆ ಕಾಲಕ್ಕೆ ಅದೇ ಆಧುನಿಕ ನಗರವಾಗಿತ್ತು. ನಮ್ಮ ಗೋಡೆಗಳ ಮೇಲೆಲ್ಲ ಇಂತಹ ಗೀಚುಬರಹಗಳೇ. ಪ್ರೀತಿ, ದ್ವೇಷ, ನಾಟಕ ಎಲ್ಲವೂ ಇವತ್ತಿನಂತೆಯೇ ಇತ್ತು. ಆ ಬೆಟ್ಟನಾ, ಅದು ನಮಗೆ ಸುಮ್ನೆ ನೋಡಕ್ಕೆ ಒಂದು ದೃಶ್ಯ ಅಷ್ಟೇ. ಶ್ರೀಮಂತರು ಅದರ ಮೇಲೆ ವಿಲ್ಲಾಗಳನ್ನ ಕಟ್ಟಿಸಿದ್ರು. ಈಗ ಯೋಚಿಸಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಸೂಚನೆಗಳಿದ್ವು ಅಂತ. ಆದ್ರೆ ನಾವು ಗಮನಿಸದಷ್ಟು ಬ್ಯುಸಿ ಆಗಿದ್ವಿ. ಮಧ್ಯಾಹ್ನ 1 ಗಂಟೆ ಥಟ್ಟಂತ ಎಲ್ಲವೂ ನಿಂತೋಯ್ತು. ನನ್ಗಾಗ ಮೊದ್ಲು ಕೇಳಿಸಿದ್ದು ಭೂಮಿ ಕಿರಿಚಿದಾಗೇ ಒಂದು ಶಬ್ದ. ಬೂದಿ, ಬೆಂಕಿಯ ಒಂದು ದೊಡ್ಡ ಕಂಬ ಸೂರ್ಯನನ್ನೇ ಮರೆಮಾಚಿಬಿಡ್ತು. ನಿಮಿಷದಲ್ಲೇ ಹಗಲು ರಾತ್ರಿಯಾಯಿತು. ಆಮೇಲೆ ಶುರುವಾಗಿದ್ದು ಕಲ್ಲುಗಳ ಮಳೆ. ತಲೆಗೆ ಬೆದ್ರೆ ಬುರುಡೆ ಒಡೆದು ಹೋಗುವಷ್ಟು ಭಾರ. ಜನರೆಲ್ಲ ಗಾಬರಿಯಾದ್ರು. ಓಡ್ಬೇಕಾ ಅಥವಾ ಕಾಯ್ಬೇಕಾ? 1 ಗಂಟೆ ಟೈಮ್ ಇತ್ತು, ಹೋಗ್ಬೋದಿತ್ತು. ಸಾವಿರಾರು ಜನ ಓಡ್ಹೋದ್ರು. ಅದೇ ನಮ್ಮಲ್ಲಿ ಕೆಲವರಲ್ಲೇ ನಿಂತ್ವಿ. ನಮ್ಗೆ ಜ್ವಾಲಾಮುಖಿ ಅಂದ್ರೆ ಏನು ಅಂತಾನೂ ಗೊತ್ತಿರ್ಲಿಲ್ಲ. ಆ ಪದನೇ ನಮ್ಗೆ ಹೊಸ್ತು. ಅದಕ್ಕೆ ನಾನಲ್ಲೇ ಉಳಿದೆ ಅನ್ಸುತ್ತೆ. ಮಧ್ಯರಾತ್ರಿ ಆ ಬೆಂಕಿಯ ಕಂಬ ಕುಸಿದು ಬಿತ್ತು. ಅಲ್ಲೇ ಉಳಿದಿದ್ದ ನಮ್ಮ ಕಥೆ ಆ ಕ್ಷಣಕ್ಕೆ ಮುಗಿದೇ ಹೋಗಿತ್ತು. ಅದು ಬರೀ ಬೂದಿಯಾಗಿರ್ಲಿಲ್ಲ, ಅದೊಂದು ಪೈರೋಕ್ಲಾಸ್ಟಿಕ್ ಸರ್ಜ್, ಅಂದ್ರೆ ಬಿಸಿ ಅನಿಲದ ಒಂದು ಬಾಂಬ್. ಕೆಲವೇ ಸೆಕೆಂಡುಗಳಲ್ಲಿ ಅದು ಪಾಂಪೆಯನ್ನು ತಲುಪಿತು. ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇರಲಿಲ್ಲ. ಯಾವ ಬಾಗಿಲೂ ನಮ್ಮನ್ನ ಕಾಪಾಡ್ಲಿಲ್ಲ. ಒಂದೇ ಕ್ಷಣದಲ್ಲಿ ಇಡೀ ನಗರ ಸ್ತಬ್ಧವಾಯಿತು. ಪ್ರಾರ್ಥನೆ ಮಾಡೋಕ್ಕೂ ಸಮಯ ಸಿಗ್ಲಿಲ್ಲ. ಎಲ್ಲವೂ ಮುಗಿದೋಗಿತ್ತು. 1700 ವರ್ಷಗಳ ನಂತರ ಅವರು ನಮ್ಮನ್ನ ಪತ್ತೆ ಮಾಡಿದ್ರು. ಅಥವಾ ನಾವು ಬಿಟ್ಟುಹೋಗಿದ್ದ ಖಾಲಿ ಜಾಗಗಳನ್ನ. ಕಂಬಕ್ಕೆ ಕಟ್ಟಿದ್ದ ಒಂದು ನಾಯಿ, ಹಾಗೆಯೇ ಕಾಲದಲ್ಲಿ ಹೆಪ್ಪುಗಟ್ಟಿದ ನಮ್ಮ ಕೊನೆಯ ಕ್ಷಣಗಳ ಅಚ್ಚುಗಳು ಅವರಿಗೆ ಸಿಕ್ಕವು. ನೆಲಮಾಳೆಯಲ್ಲಿ ಒಂದು ಕುಟುಂಬ ಒಟ್ಟಿಗೆ ಮುದುಡಿ ಕುಳಿತಿತ್ತು, ಕೈಯಲ್ಲಿ ಚಿನ್ನದ ನಾಣ್ಯಗಳನ್ನ ಹಿಡಿದುಕೊಂಡು. ಇಬ್ಬರು ಸೈನಿಕರು ತಮ್ಮ ಜಾಗದಲ್ಲಿ ಹಾಗೆಯೇ ನಿಂತಿದ್ರು. ಅವರಿಗೆ ಜಾಗ ಬಿಟ್ಟು ಹೋಗಲು ಯಾರೂ ಹೇಳಿರಿಲ್ಲ, ಹಾಗಾಗಿ ಅವರು ಅಲ್ಲೇ ನಿಂಟ್ರು. ಆಮೇಲೆ ನನ್ನ ಬೇಕರಿ, ನನ್ನ ಒಲೆ, ನನ್ನ ರೊಟ್ಟಿಗಳು ಎಲ್ಲವೂ ಸಿಕ್ಕವು. ಕಲ್ಲಾಗಿದ್ವು, ಆದ್ರೆ ಆಕಾರ ಮಾತ್ರ ಹಾಳಾಗಿರ್ಲಿಲ್ಲ. ನಾನು ಮಾರದ ಆ ರೊಟ್ಟಿಗಳು, ಅವುಗಳ ಮೇಲೆ ನನ್ನ ಗುರುತಿನ ಮುದ್ರೆ ಇನ್ನೂ ಇತ್ತು. ನಾನು ಎಲ್ಲಿ ಬಿಟ್ಟಿದ್ದೇನೋ ಅಲ್ಲೇ. ಇಲ್ಲಿ ಕಾಡಬೇಕಾದ ವಿಷಯ ಒಂದಿದೆ. ನಮಗೂ ನಿಮಗೂ ಅಂಥ ವ್ಯತ್ಯಾಸವೇನೂ ಇರ್ಲಿಲ್ಲ ನೋಡಿ. ನಾವು ನಮ್ಮ ಪಕ್ಕದಲ್ಲಿದ್ದ ಅಪಾಯವನ್ನು ಅರ್ಥ ಮಾಡಿಕೊಳ್ಳದೆಯೇ ಬದುಕುತ್ತಿದ್ದೆವು. ಒಂದು ಸಾಮಾನ್ಯ ದಿನ, ನಮ್ಮ ಸಮಯ ಮುಗಿದು ಹೋಯಿತು.